ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ ಬಹಳ ಮುಖ್ಯ. ನಾವು ಸೆಂಟೆನ್ಸ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಯಾವ್ದು ತಗೊಂಡಿದ್ದೀವೋ ಅದ್ರ ತಕ್ಕನಾಗಿ ವರ್ಬನ್ನು ಜೋಡಿಸ್ಕೋಬೇಕಾಗತ್ತೆ. ಇಲ್ಲದೆ ಹೋದರೆ ನಮ್ಮ ಸೆಂಟೆನ್ಸ್ ಸರಿಯಾಗಿರಲ್ಲ. ಅದಕ್ಕೆ ನಾನು ಹೇಳಿದ್ದು ವಿ ಶುಡ್ ಬಿ ಕೇರ್ಫುಲ್ ಅಬೌಟ್ ದ ಗ್ರಾಮರ್ ಪಾಯಿಂಟ್ ಆಲ್ಸೋ. ನಮಗೆ ಗ್ರಾಮರನ್ನು ಸರಿಯಾಗಿ ತಿಳ್ಕೊಂಬಿಟ್ರೆ ಫ್ಲೂಯೆಂಟಾಗಿ ಬಂದುಬಿಡತ್ತೆ, ಅದು ಕರೆಕ್ಟಾಗೂ ಇರುತ್ತೆ. ಈಗ ನಾವು ಕಳೆದ ಕ್ಲಾಸ್ನಲ್ಲಿ ಹೇಳ್ಕೊಂಡ್ವಲ್ಲ, SST ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಮಾಡ್ತೀವಿ ಅಂತ. ಸಬ್ಜೆಕ್ಟನ್ನು ಚೂಸ್ ಮಾಡ್ಕೋಬೇಕು, ಆಮೇಲೆ ಸೆಂಟೆನ್ಸ್ ಬಿಲ್ಡ್ ಮಾಡಬೇಕು, ಟೆನ್ಸ್ ಬಗ್ಗೆ ಕೇರ್ ತಗೋಬೇಕು. SST ಈ ಮೂರು ಥಿಂಗ್ಸ್ನಲ್ಲಿ ನಾವು ಕೇರ್ಫುಲ್ ಆಗಿದ್ದರೆ ನಮ್ಮ ಸೆಂಟೆನ್ಸ್ ಪರ್ಫೆಕ್ಟಾಗಿರುತ್ತೆ. ಈಗ ಫಸ್ಟ್ ಬಂದು ಮೊದಲನೇ ಸಬ್ಜೆಕ್ಟ್. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಹೇಳಿದ್ದೀನಲ್ಲ, ಅದು ನೆನ್ಪಿಟ್ಕೊಳ್ಳಿ. ಫಸ್ಟ್ ಸಬ್ಜೆಕ್ಟ್ ಪ್ಲಸ್ ವರ್ಬ್. ಈಗ ನಾವು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತಗೊಳ್ಳೋಣ. ರಾಮ ಏಟ್ ಮ್ಯಾಂಗೋ ಅಂತ ತಗೊಂಡ್ವಿ, ಆಯ್ತಾ. ರಾಮ ಬಾಯ್ ಕಿಕ್ಸ್ ದ ಬಾಲ್, ಅವನು ಬಾಲ್ನ ಒದ್ದ ಅಂತ ಆಯಿತು. ಆಮೇಲೆ ಶಿ ಕಟ್ಸ್ ದ ಮ್ಯಾಂಗೋ, ಶಿ ಕಟ್ ದ ಮ್ಯಾಂಗೋ. ಹೀಗೆ ನಾವು ವರ್ಬನ್ನು ಯೂಸ್ ಮಾಡ್ಕೋಬೇಕು. ಹೆಂಗೆಂದರೆ ಫಾರ್ಮ್ ಆಫ್ ದ ವರ್ಬ್ ಬರುತ್ತೆ ಪ್ರೆಸೆಂಟ್ ಟೆನ್ಸಲ್ಲಿ. ಟುಡೇ ವಿ ವಿಲ್ ಸ್ಪೀಕ್ ಅಬೌಟ್ ದ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸಲ್ಲಿ ಮಾಡಬೇಕಾದ್ರೆ ಫಸ್ಟ್ ಪರ್ಸನ್ ಐ ಈಟ್ ಬ್ರೇಕ್ಫಾಸ್ಟ್ ಆಯಿತು. ಯು ಈಟು ಬ್ರೇಕ್ಫಾಸ್ಟು. ಐ ಮತ್ತು ಯು ಮತ್ತು ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ, ಮತ್ತೆ ಸಬ್ಜೆಕ್ಟ್ ಏನು ಪ್ಲೂರಲ್ ಆಗಿರಬೇಕು. ಪ್ಲೂರಲ್ ಸಿಂಗ್ಯುಲರ್ ಗೊತ್ತಲ್ಲ, ಪ್ಲೂರಲ್ ಅಂದರೆ ಬಹುವಚನ, ಸಬ್ಜೆಕ್ಟು ಪ್ಲೂರಲ್ ಇರಬೇಕು. ಆವಾಗ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ವರ್ಬ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಯಾವುದೇ ಚೇಂಜಸ್ ಮಾಡಲ್ಲ. ಈಗ ಪ್ರೆಸೆಂಟ್ ಟೆನ್ಸ್ನಲ್ಲಿ ಯಾವ್ಯಾವ ವರ್ಬ್ ಇದೆ, ಗಿವ್, ಟೇಕ್, ಈಟ್, ರೈಟ್, ಬ್ರಿಂಗ್, ಇವೆಲ್ಲ ಪ್ರೆಸೆಂಟ್ ಟೆನ್ಸಲ್ಲಿದೆ. ಇದರಲ್ಲಿ ಪಾಸ್ಟ್ ಟೆನ್ಸ್ ವರ್ಬ್ಸ್ ನಮಗೆ ಗೊತ್ತಿದೆ, ಅದನ್ನೇ ಮುಂದೆ ನೋಡ್ಕೊಳ್ಳೋಣ. ಪ್ರೆಸೆಂಟ್ ಟೆನ್ಸ್ನಲ್ಲಿ ಐ ಈಟ್ ದ ಲಂಚ್, ಯು ಈಟ್ ಲಂಚ್, ಚಿಲ್ಡ್ರನ್ ಈಟ್ ಲಂಚ್, ಆಲ್ ಪೀಪಲ್ ಆರ್ ಈಟಿಂಗ್ ಲಂಚ್, ಆಯಿತಾ. ಇಲ್ಲಿ ಬರೀ ಲಂಚ್ ಈಟ್ ಬರುತ್ತೆ. ಆದರೆ ನಾವು ಥರ್ಡ್ ಪರ್ಸನ್ ತಗೋತೀವಲ್ಲ ನೋಡಿ, ಫಸ್ಟ್ ಪರ್ಸನ್ನು, ಸೆಕೆಂಡ್ ಪರ್ಸನ್ನು, ಪ್ಲೂರಲ್ ಸಬ್ಜೆಕ್ಟು ಇದ್ದಾಗ ಡೈರೆಕ್ಟಾಗಿ ವರ್ಬನ್ನು ಯೂಸ್ ಮಾಡಬೇಕು. ಆದರೆ ಹಿ, ಶಿ ಮತ್ತು ಸಿಂಗ್ಯುಲರ್ ಸಬ್ಜೆಕ್ಟ್ಸ್, ಇಟ್ ಅಥವಾ ಸಿಂಗ್ಯುಲರ್ ಸಬ್ಜೆಕ್ಟ್, ಈ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಎಲ್ಲ ಇದ್ದಾಗ ನಾವೇನು ಮಾಡಬೇಕು, ವರ್ಬ್ಗೆ ಸೇರಿಸ್ಕೋಬೇಕು. ದ ಡಾಗ್ಸ್ ಆರ್ ಬಾರ್ಕಿಂಗ್, ದ ಕ್ಯಾಟ್ಸ್ ಆರ್ ಮ್ಯೂಯಿಂಗ್, ದ ಕ್ಯಾಟ್ ಡ್ರಿಂಕ್ಸ್ ಮಿಲ್ಕ್. ಸಿಂಗಲ್ ಕ್ಯಾಟ್ ಬಂದಾಗ ಡ್ರಿಂಕ್ಸ್, ತುಂಬ ಕ್ಯಾಟ್ಸ್ ಬಂದಾಗ ಡ್ರಿಂಕ್. ದ ಟೂ ಕ್ಯಾಟ್ಸ್ ಡ್ರಿಂಕ್ ಮಿಲ್ಕ್, ದ ಕ್ಯಾಟ್ಸ್ ಡ್ರಿಂಕ್ ಮಿಲ್ಕ್ ಹೇಳ್ತೀವಿ, ಕ್ಯಾಟ್ ಡ್ರಿಂಕ್ಸ್ ಮಿಲ್ಕ್ ಹೇಳ್ತೀವಿ. ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ರೆ ಏನು ಮಾಡಬೇಕು, ಫಾರ್ಮ್ ಆಫ್ ದ ವರ್ಬ್ ಹಾಕಬೇಕು. ಇಲ್ಲಿ ಪ್ಲೂರಲ್ ಬಿದ್ದರೆ ಮತ್ತು ಐ, ಯು ಇದ್ದರೆ ಏನು ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ವರ್ಬನ್ನು ಯೂಸ್ ಮಾಡ್ಬೋದು.